ಈ ಅಹಂಕಾರವನ್ನು ಹೇಗೆ ಅವನು ತೆಗೀತಾನೆ ಅನ್ನೋದಕ್ಕೆ ಒಂದು ಶ್ಲೋಕ ಹೇಳ್ತಾರೆ. ಅದು ಆ ಧ್ಯಾನ ಶ್ಲೋಕ ಅಂತ ಇಟ್ಟುಕೊಳ್ಬೋದು, ನೀವು ಆ ಮಂತ್ರದ ಅಂಗ ಅಂತ ಹೇಳ್ಬೋದು. ಏನು ಅಂದರೆ, ಯಂ ಲೋಕಪಾಲಾಹ ಕಿಲ ಮತ್ಸರಜ್ವರ, ದೇವತೆಗಳಿಗೆಲ್ಲ ಅಹಂಕಾರವಂತಂತೆ. ಅದು ತೊಳೆದು ಹೋಗಬೇಕಲ್ಲ. ಮತ್ಸರಜ್ವರ ಅಂತ. ಮತ್ಸರ ಅಂದರೆ ಅಸೂಯೆ, ಅಂದರೆ ದೇವರ ಏನು ಸೃಷ್ಟಿ ಮಾಡೋದು, ನಾವ್ಯಾಕೆ ಮಾಡಲಿಕ್ಕೆ ಆಗುವುದಿಲ್ಲ, ಇದು ಅಂದರೆ ಹೀಗೋನೇ. ಯಂ ಲೋಕಪಾಲಾಹ ಕಿಲ ಮತ್ಸರಜ್ವರ ಹಿತ್ವಾ, ದೇವರು ಹಂಗೆ ಯಾಕೆ ನಮಗೆ, ನಾವೇ ಪ್ರಪಂಚ ಸೃಷ್ಟಿ ಮಾಡಲಿಕ್ಕೆ ಆಗೋಲ್ವಾ ಅಂತ ದೇವತೆಗಳಿಗೆ ಒಂದು ಕಾಯಿಲೆ ಬಂತು ಅಂತಾರೆ. ಅಂದರೆ ಮತ್ಸರ ಅನ್ನೋದು ಒಂದು ಕಾಯಿಲೆ ಬಂತು. ಕಾಯಿಲೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಅವರ ಸಹಜವಾದ ಕ್ವಾಲಿಟಿ ಅಲ್ಲ, ಹೊರಗಿನಿಂದ ಬಂದದ್ದು ಮತ್ತು ಹೋಗೋದು. ಅದು ಆ ಶಬ್ದ ಮತ್ಸರ ಅನ್ನೋದು ಜ್ವರವಾಗಿ, ಜ್ವರ ಅಂದರೆ ಯಾಕೆ ಬಂತು? ಎರಡು ಕಾರಣಗಳಿಂದ ಜ್ವರ ಬರುತ್ತೆ. ಒಂದೊಂದು ಸರ್ತಿ ನಾವೇ ಬೇಕು ಅಂತ ಜ್ವರವನ್ನು ಆವಾಹಿಸಿಕೊಳ್ಬಹುದು. ಕೆಲವು ಸಂದರ್ಭದಲ್ಲಿ ಹಾಗಾಗತ್ತೆ. ಎಲ್ಲೋ ಒಂದು ಕಡೆ ಊಟ ಕರೀತಾರೆ, ನಿಮಗೆ ಊಟಕ್ಕೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಊಟಕ್ಕೆ ಬರಲೇಬೇಕಾಗಿಲ್ಲಪ್ಪ, ನಾನು ಸ್ವಲ್ಪ ಜ್ವರ ಬರೋಲ್ಲ, ಅದೇ ನಿಮ್ಮ ಎಕ್ಸೆಪ್ಷನ್. ನೀವು ಜ್ವರವನ್ನು ಆವಾಹಿಸಿಕೊಳ್ಳದೆ ಇದ್ದರೆ ನೀವು ಯಾರ್ಯಾರು ಊಟ ಮಾಡಿ ಇಲ್ಲದ ಜ್ವರ ಬರೆಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಆ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಿ ಬರುವ ಜ್ವರವನ್ನು ತಪ್ಪಿಸೋದಕ್ಕೋಸ್ಕರ ನೀವೇನು ಜ್ವರ ಆವಾಹಿಸಿಕೊಂಡು ಹೋಗಿಲ್ಲ, ಸ್ವಲ್ಪ ಜ್ವರ ಇದೆ ಇವತ್ತು ಬಿಟ್ಬಿಡಿ, ಮತ್ತೆ ಒತ್ತಾಯ ಮಾಡೋದು, ಆಯ್ತಪ್ಪ ಹೋಗ. ಹಾಗಾಗಿ ನಾವೇ ಆವಾಹಿಸಿಕೊಳ್ಳುವ ಒಂದು ಜ್ವರ ಇದೆ. ಮತ್ತೊಮ್ಮೆ ಯಾವುದೋ ಒಂದು ಇನ್ಫೆಕ್ಷನ್, ಯಾವುದೋ ರೋಗಾಣು ನಮ್ಮ ಮೇಲೆ ಬಾಧಿಸಿ ಬರ್ತಕ್ಕ ಜ್ವರ. ದೇವತೆಗಳಿಗೆ ಎರಡು ಥರದ ಜ್ವರವೂ ಬರುತ್ತೆ. ಮತ್ಸರ ಅನ್ನೋದು ಒಮ್ಮೊಮ್ಮೆ ಅವರೇ ಆವಾಹಿಸಿಕೊಳ್ಳುವುದು. ಯಾಕೆ ಅಂದರೆ ಭಗವಂತನ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ. ನೀವು ಸ್ಪರ್ಧಿಸ್ರಿ ನನ್ನ ಹತ್ತಿರ, ಸ್ಪರ್ಧಿಸಿ ನೀವು ಸೋಲ್ರಿ ನನ್ನ ಹತ್ತಿರ, ಆವಾಗ ಅಸುರರು ಮೋಹಕ್ಕೆ ಒಳಗಾಗಲಿ. ಭಗವಂತನ ಇಚ್ಛೆಗೋಸ್ಕರ ಒಮ್ಮೊಮ್ಮೆ ದೇವರ ಹತ್ರ ಹೋರಾಡ್ತಾರೆ. ಅದು ಅವರೇ ಆವಾಹಿಸಿಕೊಂಡ ಜ್ವರ. ಗೊತ್ತಿದೆ ಅವರಿಗೆ, ಲೋಕ ಶಿಕ್ಷಣಕ್ಕೋಸ್ಕರ ಅವ್ರು ಹಾಗೆ ಮಾಡ್ತಾರೆ. ಕೆಲವೊಮ್ಮೆ ರೋಗಾಣುಗಳು ಸೇರಿಕೊಳ್ತೇವೆ ಅವರಲ್ಲಿ. ಯಾವುದಂದರೆ ಆಸುರಿ ಶಕ್ತಿಗಳು, ಅವೇ ರೋಗಾಣುಗಳು. ಆ ಆಸುರಿ ಶಕ್ತಿಗಳು ಒಳಗೆ ಸೇರಿಬಿಟ್ರೆ ಅವರಿಗೆ ತಮ್ಮ ಸ್ವಂತ ಪ್ರಜ್ಞೆಯ ಹೊರಟೋಗ್ಬಿಡುತ್ತೆ. ಆ ಆಸುರಿ ಶಕ್ತಿಗಳ ಚಿಂತನೆ ಅವಳ ಚಿಂತನೆ ಆಗುತ್ತೆ. ಇಟ್ ಈಸ್ ಟೆಂಪರರಿ, ಬಟ್ ಹಾಗೆ ಇದು ಆವೇಶಗೊಂಡ ಹಾಗೆ. ಈ ಒಬ್ಬ ವ್ಯಕ್ತಿಯ ಒಳಗೆ ಒಂದು ದೆವ್ವ ಪ್ರವೇಶ ಮಾಡಿದರೆ ಆ ವ್ಯಕ್ತಿಗೆ ತನ್ನದ ಅರಿವೇ ಇರುವುದಿಲ್ಲ. ಆ ದೆವ್ವವೇ ಮಾತಾಡುತ್ತೆ. ಅವನು ತಿಂದದ್ದೆಲ್ಲ ಆ ದೆವ್ವವು ಸ್ವೀಕರಿಸಿ ಅವನು ಹೊಟ್ಟೆ ಹಸಿವೆ, ಒಂದು ಕೊಡ ನೀರು ಕುಡಿತಾನೆ, ಆಮೇಲೆ ಈ ದೆವ್ವ ಹೊರಟೋದ್ಮೇಲೆ ಒಂದು ಲೋಟ ನೀರು ಕುಡಿತಾನೆ. ಅಂದರೆ ಪೂರ್ತಿ ದೆವ್ವ ಅವನ ಬಾಡಿಯ ಫಂಕ್ಷನಿಂಗ್ ಅನ್ನು ಸ್ವಾಧೀನ. ಹಾಗೆ ಆಸುರಿ ಶಕ್ತಿಗಳು ಒಮ್ಮೊಮ್ಮೆ ದೇವತೆಗಳ ಕೂಡ ಗಮನಿಸಿ ನಮ್ಮ ಪಾಡೇನು ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳನ್ನು ಕೂಡ ಆಕ್ಯುಪೈ ಮಾಡ್ತವೆ. ಅವು ಒಳಗೆ ಸೇರಿಕೊಂಡು ಮಾಡಿಬಿಟ್ರೆ ದೇವತೆಗಳಿಗೆ ತಮ್ಮತನ ಮರೆತು ಹೋಗಿ ಅವು ಹೇಳಿದಾಗ ಮಾಡಿಬಿಡ್ತಾರೆ. ಇದೊಂದು ಜ್ವರ, ತಕ್ಷಣ ಮದ್ದು ಕೊಟ್ಟರೆ ಗುಣ ಆಗುತ್ತೆ. ಹಾಗೆ ಒಂದು ಸಹಜವಾಗಿ ಅವರು ಆವಾಹಿಸಿಕೊಳ್ಳುವ ಜ್ವರ, ಭಗವಂತನ ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ. ಮತ್ತೊಂದು ದುಷ್ಟಶಕ್ತಿಯ ಆವೇಶದಿಂದ, ಇನ್ಫೆಕ್ಷನ್ನಿಂದ ಆಗ್ತಕ್ಕಂಥ ಜ್ವರ. ಈ ಎರಡು ಥರದ ಜ್ವರ ಬಂದಾಗ ಲೋಕಪಾಲ ಒಮ್ಮೆ ಭಗವಂತ ಹೇಳಿದಂತೆ, ನೋಡಿ ಜನರಿಗೆ ಭಗವಂತ ನನ್ನ ಮಹಿಮೆ ಗೊತ್ತಾಗಲಿ ಅಂತ ಅನ್ನೋದಕ್ಕೋಸ್ಕರ ನೀವು ಸ್ಪರ್ಧೆ ಮಾಡಿಕೊಳ್ಳಿ ಅಂತ. ಸರಿ, ಅವರು ಯಂ ಹಿತ್ವಾ ಯತಂತೋಪಿ ಅವರು ಪೃಥಕ್ ಸಮೇತೇಚು, ಅವರು ನಾವೇ ಮಾಡುವ ಪ್ರಪಂಚ, ಭಗವಂತನೇ ಹಂಗೆ ಯಾಕೆ ನಮಗೆ ಅಂತ ಒಂದು ಸತಿ ಜಿದ್ದು ಬಿತ್ತಂತೆ. ದೇವತೆಯಲ್ಲಿ ಪ್ರಯತ್ನ ಮಾಡಿದರು. ಯತಂತಹ ಹೇಗೆ ಒಬ್ಬೊಬ್ಬರೇ ಮಾಡಿದರು. ಆಗಲೇ ಒಬ್ಬೊಬ್ಬರೇ ಆಗೋಲ್ಲ, ಎಲ್ಲ ಒಟ್ಟಿಗೆ ಬರೋ, ಎಲ್ಲ ಒಟ್ಟಿಗೆ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಏನೂ ಮಾಡಲಿಕ್ಕಾಗದೇ ಇದ್ದಾಗ ಅವರು ಪಾತು ನಶೇಕುಹು, ಯಾವುದೆಲ್ಲ ಜಗತ್ತಿನಲ್ಲಿ ಇರತಕ್ಕಂಥ ಜೀವಜಾತವನ್ನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ದೇವತೆಗಳಿಗೆ. ಯಾವುದೆಲ್ಲ ಜೀವಜಾತಗಳು ದ್ವಿಪದ ಚತುಷ್ಪದ ಸರೀಸೃಪ ಸ್ಥಾಸ್ನು ಯದತ್ತು ದೃಶ್ಯ. ಇರೋದೇ ನಾಲ್ಕೇ ಥರ ಅಂದರು. ಎರಡು ಕಾಲಿನ ಪ್ರಾಣಿಗಳು ದ್ವಿಪದ, ಚತುಷ್ಪದ ನಾಲ್ಕು ಕಾಲಿನ ಪ್ರಾಣಿಗಳು, ಮತ್ತು ಕಾಲೇ ಇಲ್ಲದ ಸರೀಸೃಪಗಳು, ಆಮೇಲೆ ಮರಗಳು. ಇನ್ನೇನು ಮುಗಿದಲ್ಲಿ ಪ್ರಪಂಚದಲ್ಲಿರೋ ಪ್ರಾಣಿಗಳಿಷ್ಟೇ. ಎದತ್ರ ಏನೇನು ಈ ಪ್ರಪಂಚದಲ್ಲಿ ಜೀವಜಾತ ಅಂತ ಕಾಣುತ್ತೆ ಅದನ್ನು ರಕ್ಷಿಸಬೇಕು ಅಂತ ತಾವೇ ಇಂಡಿಪೆಂಡೆಂಟ್ ಆಗಿ ರಕ್ಷಿಸುವಂತ ಪ್ರಯತ್ನ ಮಾಡಿದರೂ ಯಾರಿಗೂ ರಕ್ಷಿಸುವುದಾಗಲಿಲ್ಲ. ನೋಡುವ ಅಂತ ಕಣ್ಣು ಪ್ರವೇಶ ಮಾಡಿದ ಸೂರ್ಯ ನೋಡಲಿಕ್ಕೆ, ಆದರೆ ಒಳಗಿನ ಭಗವಂತ ಹೇಳ್ತಾರೆ ಕಣ್ಣು ಕಾಣಲಿಲ್ಲ. ಪ್ರಾಣದೇವರು ಭಗವಂತ ಇಲ್ಲದೆ ಇವ್ರು ಯಾರು ಏನು ಎಲ್ಲ ಒಳಗೆ ಹೋದ್ರೆ ಏನಾಗಲಿಲ್ಲ, ಹೊರ ಹೋದ್ರೆ ಏನಾಗಲಿಲ್ಲ. ಅವ್ರು ಹೊರಗೆ ಹೋದ್ರೆ ಸಾಯಲಿಲ್ಲ, ಒಳಗೆ ಹೋದ್ರೆ ಕೆಲಸ ಆಗಲಿಲ್ಲ. ಆದ್ದರಿಂದ ಹೀಗೆ ಈ ಸ್ಪರ್ಧೆಯಿಂದ ದೇವತೆಗಳು ಭಗವಂತನ ಮಹಿಮೆಯನ್ನು ತಾವು ಅರಿತದ್ದಲ್ಲ, ನಮಗೆ ತಿಳಿಯಪಡಿಸಿದರಿಂದ
ಈ ಮಕ್ಕಳಿಗೆ ಅರ್ಥ ಆಗಲಿಕ್ಕೋಸ್ಕರ ದೊಡ್ಡವರು ಕೆಲವನ್ನ ನಾಟಕದ ಹಾಗೆ ಆಟ ಮಾಡ್ತಾರಲ್ಲ, ಹಾಗೆ ದೇವತೆಗಳು ನಮಗೆ ಜನರಿಗೆ ತಿಳಿಯಬಳಿಕೆ ಕೊಡುವುದಕ್ಕೋಸ್ಕರ ಭಗವಂತನ ಹತ್ರ ಜಿದ್ದಿಗೆ ನಿಂತವರ ಹಾಗೆ ಅವರು ಅವರೇ ಆವಾಹಿಸಿಕೊಂಡ ಜ್ವರ. ಹಾಗೆ ಅಂಥ ಅಹಂಕಾರವನ್ನು ದೇವತೆಗಳಿಗೂ ಒಮ್ಮೊಮ್ಮೆ ಅಸುರಾವೇಶದಿಂದ ಅಹಂಕಾರ ಬರುತ್ತೆ. ಅಂಥ ಅಹಂಕಾರವನ್ನು ಪರಿಹರಿಸತಕ್ಕಂಥ ಮತ್ಸ್ಯರೂಪಿಯಾದ ಭಗವಂತನಿಗೆ ನಮಸ್ಕಾರ ಅಂತ. ನಾವು ಇನ್ನು ಮುಂದೆ ಹಿರಣ್ಯಕ ವರ್ಷಕ್ಕೆ ಹೋಗಬೇಕು. ನಾಳೆ ದಿವಸ ಸೇರಿದಾಗ ಈ ರಮ್ಯಕ ವರ್ಷ ತನಕ ಆಯ್ತು. ಈಗ ಮುಂದೆ ಕೂರ್ಮ ರೂಪ ಬರ್ತಾನೆ. ಅಲ್ಲಿಂದ ಮುಂದೆ ಉತ್ತರ ಕುರುವಿನಲ್ಲಿ ವರಾಹ, ಮತ್ಸ್ಯ, ಕೂರ್ಮ, ವರಾಹ. ಈ ಕೂರ್ಮ ವರಾಹ ರೂಪಗಳು, ಅವುಗಳ ಮಂತ್ರಗಳನ್ನು ನಾವು ನಾಡಿದ್ದು ಕೇಳಲಿಕ್ಕುಂಟು. ನಾಡಿದ್ದು ಸೇರಿದಾಗ ಆ ಮುಂದಿನ ಭಗವಂತನ ರೂಪಗಳನ್ನು, ಹಿರಣ್ಯಕ ವರ್ಷ, ಆಮೇಲೆ ಉತ್ತರ ಕುರು ವರ್ಷ, ಆಮೇಲೆ ಹನುಮಂತನ ಕಿಂಪುರುಷ ವರ್ಷ, ಆಮೇಲೆ ಭಾರತ ವರ್ಷ, ಇದರಲ್ಲೆಲ್ಲ ಯಾವ್ಯಾವ ರೂಪಗಳ ಉಪಾಸನೆ ಇದೆ, ಅದನ್ನು ಹೇಗೆ ಭಾಗವತ ಹೇಳಿದೆ, ಇದೆಲ್ಲ ವೇದವ್ಯಾಸರು ನಮಗೆ ಕೊಟ್ಟಂಥ ಸಂಪತ್ತು ರೀ. ಇದನ್ನು ನಾವು ಮನನ ಮಾಡದೆ ಬಿಟ್ಟರೆ ಭಾಗವತ ಏನು? ಭಾಗವತ ಬರೇ ಕಥೆ ಕೇಳಿ ಏನು ಉಪಯೋಗ? ಎಂಥ ಪ್ರಮೇಯಗಳನ್ನು ಹೇಳ್ತಾರೆ, ಏನು ಅದ್ಭುತವಾದ ಪ್ರಪಂಚವನ್ನು ಮುಂದೆ ತೆರೆದಿರ್ತಾರೆ. ಒಂದೊಂದು ಶ್ಲೋಕದ ಒಂದೊಂದು ಶಬ್ದದಲ್ಲಿ ಆ ಶಬ್ದವನ್ನು ಒಡೆದರೆ ಅಂದೇ ಇರತಕ್ಕಂಥ ಅರ್ಥದ ಡೆಪ್ತ್ ಏನು, ಯಾವ ಭಾಷೆಯಲ್ಲಿ ಇದನ್ನು ತೋರಿಸ್ಲಿಕ್ಕೆ ಬರುತ್ತೆ. ಅವರು ಒಂದು ಶ್ಲೋಕ ಹೇಳಿದ್ದನ್ನು ನಾನು ಕನ್ನಡದಲ್ಲಿ 1 ತಾಸು ವಿವರಿಸಿದರೆ ನಾನು ಪೂರ್ತಿ ಹೇಳಿದೆ ಅಂತ ನನಗನ್ನಿಸುವುದಿಲ್ಲ. ಅದು ಆ ಭಾಷೆ, ಅದು ವ್ಯಾಸರ ಡೆಪ್ತು ಅಂತದ್ದು ಆ ಗ್ರಂಥದಲ್ಲಿ. ಅಂಥ ಅಪೂರ್ವವಾದ ಗ್ರಂಥ ರಾಶಿ ನಮ್ಮಲ್ಲಿದ್ದೂ ಕೂಡ ನಾವು ಬಡವರಂತೆ ಬದುಕ್ತಾ ಇದ್ದೇವೆ. ಇದು ದೊಡ್ಡ ವಿಸ್ಮಯ. ಯಾಕೆಂದರೆ ನಮಗೆ ಬಡವರಂತೆ ಬದುಕಿದ್ದು ನಾವು ಇಂಥ ಸಂಪತ್ತನ್ನು ಕಳ್ಕೊಂಡಿದ್ದೇವೆ, ನಾವು ಬಡವರು ಅನ್ನೋ ಎಚ್ಚರವೂ ಇಲ್ಲ ನಮಗೆ. ಯಾಕೆಂದರೆ ಇದು ಮಂಗನ ಕೈಯಲ್ಲಿ ಸಿಕ್ಕಿದ ಮಾಣಿಕ್ಯ ಆಗಿದೆ. ಹಾಗೆ ನಾವು ಪ್ರಾಯ ಈ ಮಂಗತನದಿಂದ ಬಿಡುಗಡೆಗೊಂಡು ಮನುಷ್ಯರಾಗಿ ಈ ಜ್ಞಾನ ಸಂಪತ್ತನ್ನು ಉಳಿಸುವ ಪ್ರಯತ್ನ ಮಾಡೋಣ. ಅಂಥ ಶಕ್ತಿ ಭಗವಂತ ನಮಗೆಲ್ಲರಿಗೂ ಕೊಡಲಿ ಎಂದು ಪ್ರಾರ್ಥಿಸ್ತಾ ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.